ವಯಸ್ಸು 75 ದಾಟಿದ ಮೇಲೆ ಬೇರೆಯವರಿಗೆ ದಾರಿ ಕೊಡಬೇಕು ಹೀಗಂತ ಹೇಳಿರೋದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು. ಆರ್ಎಸ್ಎಸ್ ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಹಾಗಾದ್ರೆ ಯಾರಿಗೆ ಮೆಸೇಜ್ ಪಾಸ್ ಮಾಡಿದ್ರು? ಸಹಜವಾಗಿ ನಮ್ಮೆಲ್ಲರಿಗೂ ಅನ್ಸೋದು ನರೇಂದ್ರ ಮೋದಿ ಅವರಿಗೆ ಟಕ್ಕರ್ ಕೊಟ್ರಾ, ಇಂಡೈರೆಕ್ಟ್ ಮೆಸೇಜ್ ಪಾಸ್ ಮಾಡಿದ್ರಾ? 75 ದಾಟಿದ ಮೇಲೆ ಬೇರೆಯವರಿಗೆ ದಾರಿ ಮಾಡ್ಕೊಡ್ಬೇಕು ಅಂದ್ರೆ ಅರ್ಥ ಏನು? ಎಸ್, ಬಿಜೆಪಿಯಲ್ಲಿ ಈ ಸ್ಟೇಟ್ಮೆಂಟ್ ಒಂದು ಚಾಲ್ತಿಯಲ್ಲಿದೆ, ಬಟ್ ಅದು ಮೋದಿ ಅವ್ರಿಗೂ ಅಪ್ಲೈ ಆಗುತ್ತೆ ಅನ್ನೋ ಪ್ರಶ್ನೆ ಇತ್ತು ಇಲ್ಲಿ ತನಕ. ಮೋದಿ ಅವರಿಗೆ 75 ದಾಟಿ ಈಗ ಮುಂದಕ್ಕೆ ಹಾಗೆ ನೋಡೋದಾದ್ರೆ ಬಿಜೆಪಿಲಿರುವಂತಹ ಈ ಚಾಲ್ತಿಯಲ್ಲಿರೋ ಮೆಸೇಜ್ ಮೋದಿ ಅವ್ರಿಗೂ ಅಪ್ಲೈ ಆಗುತ್ತಾ? ಅವರಿಗೆ ಇಂಡೈರೆಕ್ಟ್ ಆಗಿ ಕೊಟ್ರ ಸ್ಟೇಟ್ಮೆಂಟ್ ನ ಟಕ್ಕರ್ ಕೊಟ್ರ ಭಾಗವತ್ ಅವರು? ಸಹಜವಾಗಿ ಕಾಡೋ ಪ್ರಶ್ನೆ ಇದು. ಈ ಸೆಪ್ಟೆಂಬರ್ 17ಕ್ಕೆ 75 ವರ್ಷ ದಾಟ್ತಾರೆ ಮೋದಿ ಅವರು. 75 ದಾಟಿದ ಮೇಲೆ ಶಾಲ್ ಹಾಕಿಸ್ಕೊಂಡು ನಿವೃತ್ತಿ ಹೇಳಬೇಕು, ಬೇರೆಯವರಿಗೆ ಮುಂದೆ ಹೋಗಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರಲ್ಲ, ಏನ್ ಅರ್ಥ? ಅಂದ್ರೆ ಮೋದಿ ಅವ್ರು ಸಾಕು, ಇನ್ನೊಂದ್ಸಲ ಕಂಟೆಸ್ಟ್ ಮಾಡೋದು ಬೇಡ, ಮುಂದಿನ PM ಅಭ್ಯರ್ಥಿ ಬಿಜೆಪಿ ಅಥವಾ NDA ಕಡೆಯಿಂದ ಬೇರೊಬ್ರು ಆಗಿರ್ತಾರೆ ಅಂತಲ್ಲ? मैं जब मर जाऊंगा तभी पहले लोग पत्थर मार के देखेंगे कि सचमुच मर गया। वक्त ऐसा बना ले 75 वर्ष का आपने किया, लेकिन मैं इसका अर्थ जानता हूँ। 75 वर्ष की साल जब उड़ी जाती है तो उसका अर्थ ये होता है कि अब आपकी आयु हो गई, अब जरा बाजू हमको करने म्हणजे त्यांच्या गौरवाचा भाव मनात घेऊन सगळं होतं, त्याच्यात तो गौरव आपल्याला चिकटू नये ह्याची ते स्वतःच काळजी घ्यायची आणि असा विनोदाचा सुरा चालून तो चिकटणारा गौरव सगळा सोडून बाहेर टाकायचा. त्यांचे ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ದಿಲೀಪ್ ನೀಡ್ತಾರೆ. ದಿಲೀಪ್, ಇವರ ಮಾತಿನ ಅರ್ಥ ಹೇಗೆ ಅರ್ಥೈಸ್ಕೊಳ್ಳೋದು? ಯಾರ ಮೇಲೆ ಅಪ್ಲೈ ಮಾಡ್ಕೋಬಹುದು? ನಮ್ಮ ಕಣ್ಣಿಗೆ ಎಲ್ರಿಗೂ ಕಾಣೋದು ಮೋದಿ ಅವರೇ. ಮೋದಿ ಅವ್ರಿಗೆಲ್ಲಾದ್ರೂ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಟ್ರ ಅಂತ ಸಹಜವಾಗಿ ಅನ್ಸುತ್ತೆ ಅಲ್ವಾ? ಮೇಲ್ನೋಟಕ್ಕೆ ವಿದ್ಯಾ, ಇದು ಮೋದಿ ಅವ್ರಿಗೆ ಟಾಂಟ್ ಕೊಟ್ಟಿರೋದು ಅಂತ ಅನ್ಸುತ್ತೆ. ಅದ್ರ ಜೊತೆಯಲ್ಲೇ ಕೂಡ ಅವರು ತಮಗ್ ತಾವೇ ಹೇಳ್ಕೊಂಡ್ರ ಅನ್ನೋ ಪ್ರಶ್ನೆನೂ ಬರುತ್ತೆ. ಯಾಕೆಂದ್ರೆ ಈಗ ಮೋಹನ್ ಭಾಗವತ್ ಅವ್ರಿಗೆ 74 ವರ್ಷ ವಯಸ್ಸು. ಒಂದು 2025 ಸೆಪ್ಟೆಂಬರ್ ವೇಳೆಗೆ ಅವ್ರಿಗೆ 75 ವರ್ಷ ತುಂಬುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರೇನಾದ್ರು ತಮ್ಮ ಹುದ್ದೆಯನ್ನ ಬಿಟ್ಕೊಡ್ತಾರ? ಏನಂದ್ರೆ RSS ಸರಸಂಘ ಚಾಲಕ ಅಂತ ಏನಿದ್ದಾರೆ, RSS ಮುಖ್ಯಸ್ಥ ಹುದ್ದೆ, ಅದನ್ನ ಅವ್ರೇನಾದ್ರು ಬಿಟ್ಕೊಡ್ತಾರ ಅನ್ನೋ ಪ್ರಶ್ನೆನೂ ಇದೆ. ಒಂದು ವೇಳೆ ಮೋಹನ್ ಭಾಗವತ್ ಅವರು ತಮ್ಮ ಹುದ್ದೆಯನ್ನ ಬಿಟ್ಕೊಟ್ರೆ ಅದು ದತ್ತಾತ್ರೇಯ ಹೊಸಬಾಳೆ ಅವ್ರಿಗೆ ಹೋಗ್ಬೋದು, ಕೃಷ್ಣ ಗೋಪಾಲ್ ಅವ್ರಿಗೆ ಹೋಗ್ಬೋದು, ಅಥವಾ ಬಯ್ಯಾಜಿ ಜೋಶಿ ಅವ್ರಿಗೆ ಹೋಗ್ಬೋದು. ಅವ್ರು ಯಾರಾದ್ರೂ ಒಬ್ರು ಮೋಹನ್ ಭಾಗವತ್ ಅವರ ಸ್ಥಾನವನ್ನ ತುಂಬಬಹುದು. ಏನಂದ್ರೆ ಹೆಗ್ಡೆವಾರ್ ಇದ್ರು, ಮತ್ತೆ ಗೋಲ್ವಾಲ್ಕರ್ ಅವ್ರು ಇದ್ರು, RSS ನ ಮುಖ್ಯಸ್ಥರಾಗಿದ್ರು, ಈ ಹಿಂದೆ ಸಂಸ್ಥಾಪಕರು ಕೂಡ ಆಗಿದ್ರು. ಅವರೆಲ್ಲರೂ ಒಂದು ಹಾಕಿಕೊಟ್ಟ ಹಾದಿಯಲ್ಲೇನೆ ಮೋಹನ್ ಭಾಗವತ್ ಅವ್ರು ನಡೀತಾರ ಅನ್ನೋದು ಇದು ಮೊದಲನೇ ಪ್ರಶ್ನೆ. ಎರಡನೇದು, ಒಂದು RSS ದಾದ್ರೆ ಇನ್ನು ರಾಜಕೀಯವಾಗಿ ಮೋಹನ್ ಭಾಗವತ್ ಅವರ ಒಂದು ಗುರಿ ಯಾರ ಕಡೆ? ಪ್ರಧಾನಿ ಮೋದಿ ಕಡೆನಾ ಅಂತ. ಯಾಕಂದ್ರೆ ಪ್ರಧಾನಿ ಮೋದಿ ಅವ್ರಿಗೆ ಇವಾಗ 74 ವರ್ಷ. ಇದೇ ಸೆಪ್ಟೆಂಬರ್ಗೆ ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ 17ನೇ ತಾರೀಕಿಗೆ ಅವರು 74 ವರ್ಷ ತುಂಬಿ 75ಕ್ಕೆ ಬೀಳ್ತಾರೆ. ಹೀಗಾಗಿ ಪ್ರಧಾನಿ ಮೋದಿ ಅವರು ಏನಾದ್ರು ತಮ್ಮ ಹುದ್ದೆಯನ್ನ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೋಹನ್ ಭಾಗವತ್ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಿದಾರ ಅಂತ. ಯಾಕಂದ್ರೆ ಇದೇ ಪರಿಪಾಠ ಕರ್ನಾಟಕದಲ್ಲೂ ಆಗಿತ್ತು. ನಿಮಗೆ ನೆನಪಿರ್ಬೋದು, ಏನೊಂದು CM ಆಗಿದ್ರು ಯಡಿಯೂರಪ್ಪ ಅವರು, ಅವ್ರನ್ನ 75 ವರ್ಷ ಮುಗಿದ ಕಾರಣಕ್ಕೆ ಅವ್ರಿಗೆ CM ಪಟ್ಟ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಇತ್ತು. ಹಾಗಾಗಿ ಅವರು ತಮ್ಮ 76ನೇ ಹುಟ್ಟುಹಬ್ಬದ ಸಮಯದಲ್ಲೇನೆ CM ಪಟ್ಟವನ್ನ ಬಿಟ್ಕೊಟ್ಟಿದ್ರು. ಒಂದ್ ವೇಳೆ ಮೋಹನ್ ಭಾಗವತ್ ಅವರು ಹೇಳಿದ ರೀತಿಯಲ್ಲೇ ಏನಾದ್ರು ನರೇಂದ್ರ ಮೋದಿ ಅವರು 75ನೇ ವರ್ಷಕ್ಕೆ ತಮ್ಮ ಒಂದು ಪ್ರಧಾನಿ ಹುದ್ದೆಯನ್ನ ತ್ಯಾಗ ಮಾಡಿದ್ರೆ ಯಾರಾಗ್ಬಹುದು ಮುಂದಿನ ಪ್ರಧಾನಿ? ಆ ರೀತಿಯ ವರ್ಚಸ್ವಿ ನಾಯಕ ಯಾರು ಅಂತ ನೋಡಿದಾಗ ಮೊದಲಿಗೆ ಕಣ್ಣಿಗೆ ಬೀಳೋದು ಅಮಿತ್ ಶಾ ಅವ್ರು ಆಗ್ಬೋದಾ ಅಂತ. ಯಾಕಂದ್ರೆ ಅಮಿತ್ ಶಾ ಅವ್ರಿಗೆ ಈಗ 60 ವರ್ಷ ವಯಸ್ಸು. ಆದ್ರೆ ನಿನ್ನೆ ಅಷ್ಟೇ ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ನಾನು ನಿವೃತ್ತಿ ಆದ್ಮೇಲೆ ನನ್ನ ನಿವೃತ್ತಿ ಜೀವನ ವೇದ ಮಂತ್ರ ಪಠಣದಲ್ಲಿರುತ್ತೆ, ಮತ್ತೆ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ನಾನು ಅನ್ನೋ ರೀತಿಯದೇ ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ನಾನು ಕೂಡ ನಿವೃತ್ತಿ ಆಗ್ತೀನಿ ಅಂತ. ಹಾಗಾದ್ರೆ ಅಮಿತ್ ಶಾ ಅವ್ರಿಗೆ ಒಂದು ಅವಕಾಶ ಸಿಗಲ್ವಾ? ಹಾಗಾದ್ರೆ ಮೋದಿ ನಂತರದ ವರ್ಚಸ್ವಿ ನಾಯಕ ಯಾರು ಅಂತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅವರು ಈ ಪಟ್ಟಿಯಲ್ಲಿ ಕಾಣ್ತಾರೆ. ಯೋಗಿ ಆದಿತ್ಯನಾಥ್ ಅವ್ರಿಗೆ ಈಗ 53 ವರ್ಷ ವಯಸ್ಸು. ಹಾಗಾಗಿ ಒಂದ್ ವೇಳೆ ಪ್ರಧಾನಿ ಮೋದಿ ಅವರೇನಾದ್ರು 75ನೇ ವರ್ಷದ ಈ ಒಂದು ನಿಯಮ ಏನಿದೆ, ಇದು ಅಲಿಖಿತ ನಿಯಮ, ಈ ನಿಯಮವನ್ನ ಪಾಲನೆ ಮಾಡಿ ಪ್ರಧಾನಿ ಮೋದಿ ಅವರೇನಾದ್ರು ತಮ್ಮ ಹುದ್ದೆಯನ್ನು ತ್ಯಾಗ ಮಾಡಿದ್ರೆ ಯೋಗಿ ಆದಿತ್ಯನಾಥ್ ಅವರೇನಾದ್ರು ಈ ದೇಶದ ಪ್ರಧಾನಿ ಆಗ್ಬೋದಾ ಅನ್ನೋ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ ದಿಲೀಪ್. ಎಸ್, ಈಗ ಹಾಗಾದ್ರೆ ಯಾರು ಮುಂದಿನ NDA PM ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗ್ತದೆ. ಭಾಗವತ್ ಅವರ ಈ